ವಯಸ್ಸು ಬರೀ 12. ಯೋಚಿಸಿ, ಇದು ಪ್ರಾಣವನ್ನು ತ್ಯಾಗ ಮಾಡುವ ವಯಸ್ಸು. ಯೋಚಿಸಿ, ಇದು ಪ್ರಾಣವನ್ನು ತ್ಯಾಗ ಮಾಡುವ ವಯಸ್ಸೇ? ಆಶ್ಚರ್ಯವಲ್ಲವೇ? ಕೇಳುತ್ತಿದ್ದರೆ ಮೈ ನಡುಗುತ್ತದೆ. ತಂದೆ ತಾಯಿಯರೊಂದಿಗೆ ಬೆಳೆಯಬೇಕಾಗಿದ್ದ ಆ ಹುಡುಗ ಅಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸಿದ್ದ. ಬನ್ನಿ, ಇವರೇ ಆ 12ರ ಯುವ ಕ್ರಾಂತಿಕಾರಿ ಬಾಜಿ ರಾವತ್. ಇವರು ಅಕ್ಟೋಬರ್ 5, 1926ರಂದು ಅಂದಿನ ಡೆಂಕನಾಲ್ ರಾಜ್ಯದ ನೀಲಕಂಠಪುರ ಗ್ರಾಮದಲ್ಲಿ ಹರಿರೌತ್ ಮತ್ತು ರಾಣಿ ದೇವಿಯವರ ಕಿರಿಯ ಮಗನಾಗಿ ಜನಿಸುತ್ತಾರೆ. ಇವರು ಬಾಲ್ಯದಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಳ್ಳುತ್ತಾರೆ. ತುಂಬ ಕಷ್ಟಕರವಾದ ಜೀವನದಿಂದ ಕೂಡಿದ ಕುಟುಂಬ ಇವರದಾಗಿತ್ತು. ಇಡೀ ಕುಟುಂಬ ತಂದೆಯ ಮೇಲೆ, ಅಂದರೆ ತಂದೆಯ ದುಡಿತದ ಮೇಲೆ ಅವಲಂಬಿತವಾಗಿತ್ತು. ಹೀಗಿರುವಾಗ ಅಕಸ್ಮಾತಾಗಿ ಹರಿರೌತ್ರವರು ಮರಣವನ್ನು ಒಪ್ಪುತ್ತಾರೆ. ತಂದೆಯ ಸಾವಿನ ನಂತರ ಕುಟುಂಬದ ಪರಿಸ್ಥಿತಿ ತುಂಬ ಗಂಭೀರವಾಗುತ್ತದೆ. ಮೊದಲೇ ಕಷ್ಟಕರದಿಂದ ಕೂಡಿದ ಕುಟುಂಬವಾಗಿತ್ತು. ಅದರಲ್ಲಿ ಕುಟುಂಬದ ಆಧಾರ ಸ್ತಂಭವೇ ಕಳಚಿ ಬಿದ್ದಿತ್ತು. ಹೀಗಿರುವಾಗ ಬಾಜಿ ರಾವತ್ರವರ ತಾಯಿ ರಾಣಿ ದೇವಿಯವರು ಜೀವನೋಪಾಯಕ್ಕಾಗಿ ನೆರೆಹೊರೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಹುಡುಕಿಕೊಂಡು, ಅದು ಯಾವುದೇ ಇರಲಿ, ಭತ್ತವನ್ನು ರುಬ್ಬುವುದು ಮತ್ತು ಸುಲಿದು ಜೀವನ ಸಾಗಿಸಲು ಮುಂದಾದರು. ಆದರೆ ಭತ್ತವನ್ನು ರುಬ್ಬುವ ಕೆಲಸದಿಂದ ಬಂದ ಪುಡಿಗಾಸು ಮತ್ತು ಸ್ವಲ್ಪ ಧಾನ್ಯಗಳಿಂದ ಇವರ ಜೀವನ ನಡೆಯಿತು. ಆದರೆ ತಾಯಿ ರಾಣಿ ದೇವಿಯವರಿಗೆ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಏನನ್ನು ಖರ್ಚು ಮಾಡಲು ಸಾಧ್ಯವಾಗಲಿಲ್ಲ. ಬಾಜಿ ರಾವತ್ರವರಿಗೆ 2 ಅಣ್ಣಂದಿರು. ಅವರು ಕೂಡ ಕುಟುಂಬವನ್ನು ಪೋಷಿಸಲು ಕಡಿಮೆ ಸಂಪಾದಿಸುತ್ತಿದ್ದರು. ಹೀಗೆ ಬಾಜಿ ರಾವತ್ರವರ ಕುಟುಂಬದ ಜೀವನ ಸಾಗುತ್ತಿತ್ತು. ಬಾಜಿ ರಾವತ್ರವರು ಆಟವಾಡಿಕೊಂಡು ಆಗಿದ್ದ ಪ್ರಜಾಮಂಡಲದ ಬನಾರ್ ಸೇನೆಯ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಮುಂದೆ ಅವರು, ಅಂದರೆ ಬಾಜಿ ರಾವತ್ರವರು, ರಾತ್ರಿ ಬ್ರಾಹ್ಮಣಿ ನದಿಯ ಬಳಿ ಕಾವಲು ಕಾಯಲು ಸ್ವಯಂಸೇವಕರಾಗಿರುತ್ತಾರೆ. ಒಂದು ದಿನ ಬ್ರಿಟಿಷ್ ಪೊಲೀಸ್ ಪಡೆಯು ತನ್ನ ದೋಣಿಯ ಮೂಲಕ ನದಿಯನ್ನು ದಾಟಲು ಆದೇಶಿಸುತ್ತಾರೆ. ಅಂದರೆ ಬಾಜಿ ರಾವತ್ರವರ ದೋಣಿಯಿಂದ ನದಿಯ ದಡದ ಮತ್ತೊಂದು ದಡಕ್ಕೆ ತಲುಪಿಸಲು ಬ್ರಿಟಿಷರು ಬಾಜಿ ರಾವತ್ರವರಿಗೆ ಆದೇಶಿಸುತ್ತಾರೆ. ಆಗ ಬ್ರಿಟಿಷರ ಆದೇಶವನ್ನು ಬಾಜಿ ರಾವತ್ರವರು ನಿರಾಕರಿಸುತ್ತಾರೆ. ಏಕೆಂದರೆ ಅವರಿಗೆ ಚೆನ್ನಾಗಿ ತಿಳಿದಿರುತ್ತದೆ ಬ್ರಿಟಿಷರ ಕಳ್ಳಾಟದ ಕುಟಿಲತೆ ಏನೆಂಬುದು. ಅವರು ನದಿಯನ್ನು ದಾಟಲು ರಾತ್ರಿ ಬಂದಾಗ ದೇಶದ ಸಂಪತ್ತನ್ನು ಲೂಟಿ ಮಾಡುತ್ತಿರುವುದು ಬಾಜಿ ರಾವತ್ರವರಿಗೆ ತಿಳಿದಿರುತ್ತದೆ. ಇದನ್ನು ವಿರೋಧಿಸಿ ಬ್ರಿಟಿಷರನ್ನು ದಡ ತಲುಪಿಸಲು ನಿರಾಕರಿಸಿದಾಗ ಪೊಲೀಸ್ ಪಡೆ ಇವರ ಮೇಲೆ ಗುಂಡು ಹಾರಿಸುತ್ತಾರೆ. ಈ ಗುಂಡೇಟಿಗೆ ಬಲಿಯಾದ 12ರ ಯುವ ಕ್ರಾಂತಿಕಾರಿ ಮುಂದೆ ಎಷ್ಟೋ ಜನ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾಗುತ್ತಾರೆ. ವಿಚಿತ್ರ ಏನೆಂದರೆ ಮಿತ್ರರೇ, ಬಾಜಿ ರಾವತ್ ಹೆಸರು ಏಕೋ ಇಲ್ಲಿಯವರೆಗೂ ತಿಳಿಸಲೇ ಇಲ್ಲ. ಆ ಅರಿಯದ ವಯಸ್ಸಿನಲ್ಲಿದ್ದ ಧೈರ್ಯ ಬೇಕೋ ನಮಗೆ ತಿಳಿಸಲಿಲ್ಲ. ಆ ತ್ಯಾಗ ವ್ಯರ್ಥವೇ. ಮಹಾಭಾರತದ ಅಭಿಮನ್ಯುವಿನ ಚರಿತ್ರೆಯನ್ನು ನಾವುಗಳು ಓದಿದ್ದೇವೆ ಮತ್ತು ಕೇಳಿದ್ದೇವೆ. ಈ ಯುವಕ ಅಭಿಮನ್ಯುವನ್ನು ಮೀರಿಸಿಬಿಟ್ಟಿದ್ದ. ಭವ್ಯ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬರೀ ಭವ್ಯ ಭಾರತವಲ್ಲ, ಅಖಂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ಗದುರಿದ್ದ ಅವನು ಗರ್ಜಿಸಿದ್ದ. ಆ 12ರ ವಯಸ್ಸಿನ ಸಿಂಹಗರ್ಜನೆ ಎಂದಿಗೂ ಅಮರ, ಎಂದೆಂದಿಗೂ ಅಮರ. ತಾಯಿ ಭಾರತಾಂಬೆಯ ಮಡಿಲಲ್ಲಿ. ಬಾಜಿ ರಾವತ್ ಕಲಿಯುಗದ ಅಭಿಮನ್ಯುವಿನ ಚರಿತ್ರೆಯನ್ನು ನೋಡಿ ನಿಮಗೆ ಮತ್ತು ನಿಮ್ಮ ಮನದಲ್ಲಿ ಮೂಡಿದ ಮನಸ್ಸಿನ ಮಾತನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಮತ್ತು ಇಂಥ ಮಹಾನ್ ನಾಯಕರ ಚರಿತ್ರೆಗಳಿಗಾಗಿ ನಮ್ಮ ಕ್ರಾಂತಿ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಇದರ ಹಿಂದೆ ಇದ್ದ ಉದ್ದೇಶ ಇಷ್ಟೇ ಆಗಿದೆ. ತಾಯಿ ನೆಲಕ್ಕಾಗಿ ನಿಸ್ವಾರ್ಥ ಸೇವೆಗೈದು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಅನೇಕ ಮಹಾನ್ ಕ್ರಾಂತಿಕಾರಿಗಳ ಚರಿತ್ರೆಯನ್ನು ಹೊರತರುವುದಾಗಿದೆ. ಮತ್ತು ಇದು ನಮ್ಮೊಬ್ಬರಿಂದ ಮಾತ್ರ ಸಾಧ್ಯವಿಲ್ಲ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮಾತ್ರ ಇದು ಸಾಧ್ಯ.